ಗುಡ್ ಈವ್ನಿಂಗ್ ಎವ್ರಿಬಡಿ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು, ಬೆಳೆಸಬೇಕಾದವರು ತಾವು. ಸೊ ಈ ಸಂಜೆ ನಾನು ಮಾತನಾಡ್ತಾ ಇರೋದು, ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು. ನಾನು ಈ ಸದನದ ಕಾರ್ಯಕಲಾಪವನ್ನು ನೋಡ್ತಾ ಇದ್ದ ಹಾಗೆ, ಸೊ JDS ಯಾಕೆ ಅಷ್ಟು ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಈ ಸೆಷನ್ನಲ್ಲಿ ಅಂತ, ಇದು ನನ್ನನ್ನು ಕಾಡ್ತಾ ಇದ್ದ ಪ್ರಶ್ನೆ. ಸೊ ಕೆಲವು ಶಾಸಕರು ಅಲ್ಲಿ ಇಲ್ಲಿ ಮಾತಾಡಿ ಅವರು MT ಕೃಷ್ಣಪ್ಪನವರು ಒಂದು ಭಾಳ ಅದ್ಭುತವಾದ ವಿಚಾರವನ್ನು ಅವರು ಎತ್ತಿದ್ರು. ಅದು ಬಿಟ್ಟರೆ ವಿಧಾನ ಪರಿಷತ್ನಲ್ಲಿ ಶರವಣ ಅವರು ಇವರು ಮಾತಾಡಿರ್ಬೋದು. ಅದು BJP ಮತ್ತು JDS ಹೊಂದಾಣಿಕೆಯಿಂದ ಹೋರಾಟ ನಡೆಸ್ತಾ ಇರುವ ಯಾವುದೇ ಘಟನೆಗಳು ನಡೆದಿಲ್ಲ. ನೀವು ಯೋಚನೆ ಮಾಡಿ, BJP ಮತ್ತು JDS ಜೊತೆಗೆ ಹೊಂದಾಣಿಕೆ ಆದಮೇಲೆ ಅವರು ಒಂದಾಗಿ ಹೋರಾಟ ನಡೆಸಿದ್ದು, ಮೂಡಾ ವಿರುದ್ಧ ಪಾದಯಾತ್ರೆ ಮಾಡಿದ್ದು, ಪ್ರತಿ ವಿಚಾರಕ್ಕೂ ಕೂಡ JDS BJP ಒಂದಾಗಿ ಫೈಟ್ ಮಾಡ್ತಾ ಇದ್ರು. ಆ ಒಂದು ಹೊಂದಾಣಿಕೆ ಈಗ ಕಾಣ್ತಾ ಇಲ್ಲ. ಆಗ ನನ್ನ ಮುಂದೆ ಬಂದ ಪ್ರಶ್ನೆ, BJP ಮತ್ತು JDSನ ಹನಿಮೂನ್ ಅವಧಿ ಮುಗೀತಾ? ಈ ಪ್ರಶ್ನೆ ಕಾಡ್ತಾ ಇರುವಾಗ ನಾನು ಹಲವರ ಜೊತೆ ಈ ಬಗ್ಗೆ ಮಾತನಾಡಿದೆ. JDS ಶಾಸಕರ ಜೊತೆ, BJP ಶಾಸಕರ ಜೊತೆ, ಹಲವರ ಜೊತೆ ಮಾತನಾಡಿದಾಗ ನನಗೆ ಅನಿಸಿದ್ದು, ಈ ಸಂಬಂಧ ಮೊದಲಿನಂತೆ ಇಲ್ಲ. ಅದಕ್ಕೆ ಕಾರಣಗಳೇನಾಗಿದ್ರೆ ಯಾಕಿಲ್ಲ? ಸೊ ಒಂದು ಹಲವರ ಅಭಿಪ್ರಾಯ ಏನಿದೆ ಅಂದರೆ, ಒಂದು ಕಡೆ ಸಿದ್ದರಾಮಯ್ಯನವರಿದ್ದಾರೆ ಕಾಂಗ್ರೆಸ್ನಲ್ಲಿ, ಇನ್ನೊಂದು ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಯತ್ನದಲ್ಲಿದ್ದಾರೆ. ಇಂಥ ಸನ್ನಿವೇಶದಲ್ಲಿ JDS ಮತ್ತು ಕುಮಾರಸ್ವಾಮಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಬೇಕು? ದಿಸ್ ಈಸ್ ಅನ್ ಇಶ್ಯೂ. ಸೊ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರಿಗೆ ಇರುವ ಮೇನ್ ಎಜೆಂಡಾ ಅಂದರೆ ಒಕ್ಕಲಿಗರ ಸಾಮ್ರಾಜ್ಯವನ್ನು ತಮ್ಮ ನಿಯಂತ್ರಣದಲ್ಲಿಟ್ಕೋಬೇಕು. ಅದು ಅವರ ಎಜೆಂಡಾ. ಆದ್ದರಿಂದ ಅವರಿಗೆ ಕಡುವೈರಿ ಈಗ ಯಾರು ಅಂತಂದರೆ ಅದು DK ಶಿವಕುಮಾರ್. ಒಂದೊಮ್ಮೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ಆವಾಗ ಒಕ್ಕಲಿಗ ಸಾಮ್ರಾಜ್ಯದ ಏನಿದೆ, ಆ ಸಾಮ್ರಾಜ್ಯದ ಕಲ್ಲುಗಳು, ಇಟ್ಟಿಗೆಗಳು ನಡಗೋದಕ್ಕೆ ಪ್ರಾರಂಭ ಆಗ್ತವೆ JDS ಪಾಲಿಗೆ, ಕುಮಾರಸ್ವಾಮಿ ಪಾಲಿಗೆ, ಇಡೀ ಒಕ್ಕಲಿಗರ ಸಾಮ್ರಾಜ್ಯವನ್ನು DK ಶಿವಕುಮಾರ್ ಆಕ್ರಮಿಸ್ಬಿಡ್ತಾರೆ. ಆ ಭಯ ದೇವೇಗೌಡರ ಕುಟುಂಬದ ಸದಸ್ಯರಿಗೆ ಕಾಡ್ತಾ ಇದೆ, ಎಸ್ಪೆಷಲಿ ಕುಮಾರಸ್ವಾಮಿ ಅವರಿಗೆ. ಸೊ ಈ ಸನ್ನಿವೇಶದಲ್ಲಿ ತಾವು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಆಕ್ರಮಣಕಾರಿಯಾದ ಸ್ಟ್ಯಾಂಡ್ ತಗೊಂಡ್ರೆ ಅದರ ರಾಜಕೀಯ ಲಾಭ ಆಗುವುದು DK ಶಿವಕುಮಾರ್ ಅವರಿಗೆ. ಸೊ ಆದ್ದರಿಂದ ನೀವು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಆಯ್ಕೆಯ ಪ್ರಶ್ನೆ ಬಂದರೆ, ಕುಮಾರಸ್ವಾಮಿ ಸಿದ್ದರಾಮಯ್ಯನವರನ್ನು ಆಯ್ಕೆ ಮಾಡ್ಕೋಬಹುದೇ ಹೊರತು DK ಶಿವಕುಮಾರ್ ಅವರಲ್ಲ. ಯಾಕಂದರೆ ಅವರಿಗೆ ಅವರ ಸಾಮ್ರಾಜ್ಯದ ಪ್ರಶ್ನೆ ಇದೆ. ಒಕ್ಕಲಿಗರ ಸಾಮ್ರಾಜ್ಯವನ್ನು ಹಾಗೆ ಉಳಿಸಿಕೊಂಡು ತಮ್ಮ ಪುತ್ರ ನಿಖಿಲ್ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನುವುದು ಅವರ ಉದ್ದೇಶ. DK ಶಿವಕುಮಾರ್ ಪ್ರಬಲ ಆದರೆ ನಿಖಿಲ್ ಪಟ್ಟ ಕಟ್ಟುವ ಕನಸು ಹಾಳಾಗೋಗುತ್ತೆ. ಸೊ ಸಿದ್ದರಾಮಯ್ಯನವರ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅವರಿಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಮುಂದುವರೆದರೆ ಅವರಿಗೆ ಕ್ಷೇಮ, ಒಕ್ಕಲಿಗರ ಸಾಮ್ರಾಜ್ಯದ ದೃಷ್ಟಿಯಿಂದ. ಸೊ ಆದ್ದರಿಂದ ಈಗೇನು ನವೆಂಬರ್ದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ಸಿದ್ದರಾಮಯ್ಯನವರು ಅಧಿಕಾರವನ್ನು DK ಶಿವಕುಮಾರ್ ಅವರಿಗೆ ವಹಿಸಬೇಕು ಅನ್ನುವ ಮಾತುಗಳು ನಡೀತಾ ಇದೆ. ಅದು ಆಗಕೂಡದು. ಅದನ್ನ ಹೌ ಟು ಸ್ಟಾಪ್ ಇಟ್, ಅದನ್ನು ತಡೆಯೋದು ಹೇಗೆ ಅಂದರೆ, ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಡೆಸಬೇಕಾದಂಥ ದಾಳಿ ಇದೆಯಲ್ಲ, ಆ ದಾಳಿಯನ್ನು ಕಡಿಮೆ ಮಾಡೋವಂಥದ್ದು. ಆ ಅಪ್ರೋಚು ಕುಮಾರಸ್ವಾಮಿ ಅವರಿಗಿದ್ದಂತೆ ಕಾಣುತ್ತೆ ಈಗ ಗಮನಿಸಿದರೆ. ಆದ್ದರಿಂದ ಸದನದಲ್ಲಿ
ಒಂದಾಗಿ ಹೋರಾಟ ನಡೆಸೋದೇನಿದೆ, ಕಳೆದ ಸೆಷನ್ ನೋಡಿ ಒಂದಾಗಿ ಭಾರಿ ಹೋರಾಟವನ್ನು ನಡೆಸಿದ್ರು, ಈಗ ಅದು ಕಾಣ್ತಾ ಇಲ್ಲ. ಸೊ ಇದು ಒಂದು ಉದ್ದೇಶ. ಇನ್ನೊಂದು, ಕೇಂದ್ರ ಸಚಿವರಾದ ಮೇಲೆ ದಟ್ ಬಿಜೆಪಿಯ ಜೊತೆಗಿನ ಸಂಬಂಧದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಒಂದು ರೀತಿ ಆತಂಕ ಕಾಡ್ತಾ ಇದೆಯಾ? ಆತಂಕ ಕಾಡ್ತಾ ಇದ್ರೆ ಅದು ಯಾವ ರೀತಿ ಆತಂಕ, ಅವ್ರಿಗೆ ಯಾಕೆ ಆತಂಕ ಕಾಡ್ತಾ ಇದೆ? ಒಂದು, ಅವರು ಕಾಂಗ್ರೆಸ್ ಜೊತೆಗೂ ಸರ್ಕಾರ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಜೊತೆಗೆ ಸರ್ಕಾರ ಮಾಡುವಾಗ ಅವರಿಗಿದ್ದಂಥ ಫ್ರೀನೆಸ್ ಇದೆಯಲ್ಲ, ಮುಕ್ತವಾಗಿ ಕೆಲಸ ಮಾಡೋದು, ಆ ಮುಕ್ತವಾಗಿ ಕೆಲಸ ಮಾಡುವ ವಾತಾವರಣ ಬಿಜೆಪಿಯ ಜೊತೆ ಸಂಬಂಧದಲ್ಲಿ ಕುಮಾರಸ್ವಾಮಿ ಅವರಿಗೆ ಕಾಣ್ತಾ ಇಲ್ಲ. ಯಾಕೆ ಅದು? ಅದನ್ನು ನಾವು ನೋಡೋಣ. ಒಂದು ತಾತ್ವಿಕ ಹೊಂದಾಣಿಕೆ, ಅದು ದೊಡ್ಡ ಪ್ರಶ್ನೆ ಅಲ್ಲ, ಅದು ದೇ ವಿಲ್ ಡೂ ಇಟ್, ದೇರ್ ನೋನ್ ಫಾರ್ ದ್ಯಾಟ್. ಕಾಂಗ್ರೆಸ್ ಜೊತೆ ಸಂಬಂಧ ಇದ್ದರೆ ನಾವು ಮುಸ್ಲಿಂ ಕುಟುಂಬದಲ್ಲಿ ಹುಡ್ತೀವಿ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಬಿಜೆಪಿ ಜೊತೆ ಸಂಬಂಧ ಇದ್ದರೆ ನಾವು ಯೋಗಿ ಆದಿತ್ಯನಾಥ್ ಕುಟುಂಬದಲ್ಲಿ ಹುಡ್ತೀವಿ, ಸಂತರ ಕುಟುಂಬದಲ್ಲಿ ಹುಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಎಲ್ಲ ಮಹಾಶೂರರು. ಅವರು ಆ ಸಮಯಕ್ಕೆ ಸರಿಯಾಗಿ ಅವ್ರ ಸ್ಟ್ಯಾಂಡ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅವ್ರದ್ದು ಈ ಎಲ್ಲ ವಿಚಾರಗಳಲ್ಲಿ ಅವ್ರ ಸ್ಟ್ಯಾಂಡ್ ಹೋದರೆ ಬಸ್ ಸ್ಟ್ಯಾಂಡ್ ಅಂತ. ಬಸ್ ಸ್ಟ್ಯಾಂಡ್ ಅಂದರೆ ಇದ್ದರೆ ಯಾವ ಬಸ್ ಬರುತ್ತೆ, ಯಾವ ಬಸ್ ಖಾಲಿ ಇದೆ, ಅದ್ರಲ್ಲಿ ಕುತ್ಕೊಂಡು ಹೊರಟು ಹೋಗ್ಬಿಡೋದು. ಎಲ್ಲಿ ಹೋಗುತ್ತೋ ಹೋಗಲಿಲ್ಲ, ಅವ್ರಿಗೆ ಇಲ್ಲಿಗೆ ಹೋಗ್ಬೇಕು ಅನ್ನೋ ಗುರಿ ಕೂಡ ಇಲ್ಲ, ಖಾಲಿ ಇದ್ದು ಬಸ್ನಲ್ಲಿ ಹತ್ಕೊಂಡು ಹೋಗ್ತಾ ಇರೋದು. ಸೊ ಬಿಜೆಪಿ ಬಸ್ ಖಾಲಿ ಇತ್ತು, ಹತ್ಕೊಂಡ್ರು. ಆದರೆ ಸಮಸ್ಯೆ ಅಷ್ಟಲ್ಲ, ಅಲ್ವೇ ಅಲ್ಲ. ಒಂದು, ಈ ತಾತ್ವಿಕತೆ ಸಂಬಂಧಪಟ್ಟಾಗೆ ರೆಸ್ಟ್ ಪಡ್ಕೋತಾರೆ. ಆದರೆ ಆಡಳಿತ ವೈಖರಿ, ಮೋದಿಯವರ ಆಡಳಿತ ವೈಖರಿ ಏನಿದೆ ಅದು ಕಾಂಗ್ರೆಸ್ನವರ ಆಡಳಿತ ವೈಖರಿ ರೀತಿಯಲ್ಲ. ನೀವು ಕಾಂಗ್ರೆಸ್ ಜೊತೆಗೆ ಕೆಲಸ ಮಾಡುವಾಗ ಇದ್ದಂಥ ಸ್ವಾತಂತ್ರ್ಯ ಬಿಜೆಪಿ ಜೊತೆ ಕೆಲಸ ಮಾಡೋದಕ್ಕಿರಲ್ಲ. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಬ್ಯೂರೋಕ್ರೆಟಿಕ್ ಸೆಟಪ್ ಇದೆಯಲ್ಲ, ಆ ಮೂಲಕ ಎಲ್ಲ ಖಾತೆಯನ್ನು ಅವರೇ ನಿರ್ವಹಿಸ್ತಾರೆ. ಅವರು ಜನಪ್ರತಿನಿಧಿಗಳು ನಂಬಲ್ಲ ಮೋದಿಯವರು, ಅವ್ರು ನಂಬೋದು ಅವರ ಬ್ಯೂರೋಕ್ರೆಟಿಕ್ ಸೆಟಪ್ ಅಥವಾ ಅಧಿಕಾರಶಾಹಿಯನ್ನು ನಂಬ್ತಾರೆ. ಅಧಿಕಾರಶಾಹಿಯೆಲ್ಲ ಮಾಡೋದು ಅವರು, ನಿಮ್ಗೆ ಅನುಮಾನ ಬೇಕಾಗಿಲ್ಲ. ಪ್ರತಿಯೊಬ್ಬರ ಸಚಿವರ ಕಾರ್ಯ ಚಟುವಟಿಕೆಯ ಮೇಲೆ ನರೇಂದ್ರ ಮೋದಿಯವರು ನಿಗಾ ಇಡ್ತಾರೆ. ಅದಕ್ಕಾಗಿ ಅವರು ಯೂಸ್ ದ ಸ್ಪೈ. ಅವರು ಅಧಿಕಾರಶಾಹಿ ಇಟ್ಕೊಂಡು ಪ್ರತಿಯೊಬ್ಬರ ಚಲನವಲನ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಪ್ರತಿಯೊಂದು ವರದಿ ತರಿಸ್ಕೊತಾರೆ. ವರದಿ ತರಿಸ್ಕೊಂಡು ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅದನ್ನ ಹೇಳ್ಬಿಡ್ತಾರೆ. ಅಂದರೆ ಸೊ ಮೋದಿಯವರ ಸಂಪುಟದಲ್ಲಿ ಸಚಿವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವ ವಾತಾವರಣ ಇಲ್ಲ. ಮೋದಿ ನಿಯಂತ್ರಣದಲ್ಲಿ ಕೆಲಸ ಮಾಡೋದು. ಕುಮಾರಸ್ವಾಮಿಯವರಿಗೆ ಆಗಿದ್ದಲ್ಲೇನೆ. ಸೊ ಮೊದಲವರು ನೋಡಿ, ಮಂತ್ರಿ ಆದ ತಕ್ಷಣ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು. HMT ಅಂದರು, HMD ಓಪನ್ ಮಾಡಿಸ್ತೀನಿ ಅಂದರು. ನಂತರ ಇರಲ್ಲ ವಿಶಾಖಪಟ್ಟಣಂಗೆ ಅಲ್ಲಿ ಹೋದರು. ಅದನ್ನು ಈಗೇನು ಮಾತಾಡ್ತಿಲ್ಲ ಅವರು. ಯಾಕೆಂದರೆ ಸ್ವತಂತ್ರವಾಗಿ ಅವರಿಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. PMO ಅಂದರೆ ಗೊತ್ತಲ್ವ, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ ಪ್ರಧಾನಮಂತ್ರಿಗಳ ಕಚೇರಿ. ದಿಸ್ ಮೋಸ್ಟ್ ಪವರ್ಫುಲ್. ಸೊ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿರುವ ಅಧಿಕಾರಿಗಳಿದಾರಲ್ಲ, ಅವರು ಪ್ರತಿ ಕ್ಷಣವನ್ನು ನಿಗಾ ಇಡ್ತಾರೆ. ಒಬ್ಬ ಮಂತ್ರಿಗಳ ಮೇಲೆ ಹಾಗೆ ನಿಗಾ ಇಟ್ಟ ತಕ್ಷಣ ಆಗ ಸಮಸ್ಯೆ ಏನು ಗೊತ್ತಾ? ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲ PMO ಪ್ರೈಮ್ ಮಿನಿಸ್ಟರ್ ಆಫೀಸ್ ತೀರ್ಮಾನ ಮಾಡಬೇಕು ಅಂದರೆ ಇವರು ಮಂತ್ರಿ ಆದರೂ ಅಷ್ಟೇ, ಆಗದಿದ್ರು ಅಷ್ಟೇ. ಯಾವ ವ್ಯವಹಾರ ಮಾಡೋಕ್ಕೂ ಆಗಲ್ಲ, ಪರ್ಸೆಂಟೇಜ್ ಡಿಸೈಡ್ ಮಾಡೋಕ್ಕೂ ಆಗಲ್ಲ, ಎಂತ ಮಾಡೋಕ್ಕೂ ಆಗಲ್ಲ. ಪ್ರತಿಯೊಂದು ಅಥವಾ ಏನಾದರೂ ಸ್ವಲ್ಪ ನಡೆಸಿದ್ರು ಅಂತ ಇಟ್ಕೊಳ್ಳಿ. ಅದು ಈ ನಿಖಿಲ್ ಚುನಾವಣೆಯ ಸಂದರ್ಭದಲ್ಲಿ ಅಂತ ಅನ್ಸುತ್ತೆ. ಉದ್ಯಮಪತಿಗಳು ಕೆಲವರು ಹೆಲ್ಪ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಐ ಡೋಂಟ್ ನೋ, ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಸೊ ಹಾಗೇನಾದರೂ ಆಗಿದ್ರೆ ಅದನ್ನು ಪ್ರೈಮ್ ಮಿನಿಸ್ಟರ್ ಗಮನಿಸ್ತಿರ್ತಾರೆ. ಎಲ್ಲಿ ಇವ್ರು ಹೇಳಿದ್ರು ನಟ್ಟು ಬೋಲ್ಟು ಅಂತ, ಯಾರು ಹೇಳಿ, ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ನಟ್ಟು ಬೋಲ್ಟು ಬಿಗಿ ಮಾಡ್ತೀನಿ ಅಂತ. ಶಿವಕುಮಾರ್ ಬಾಯಲ್ಲಿ ನಟ್ಟು ಬೋಲ್ಟು ಬಿಗಿ ಮಾಡೋಕ್ಕಿದೆ. ಪ್ರಧಾನಿಗಳು ನಟ್ಟು ಬೋಲ್ಟು ಕಿಂಗ್ ಅವರು. ನರೇಂದ್ರ ಮೋದಿ ಎಂಥ ನಟ್ಟು ಬೋಲ್ಟ್ಗೆ ಇವರು ಅಂದರೆ ಅವ್ರು ಕಂಡಲ್ಲಿ ಫಿಟ್ ಮಾಡಾಕ್ಬಿಡ್ತಾರೆ. ದಟ್ ಇಸ್ ಹಿಸ್ ಕ್ಯಾರೆಕ್ಟರ್. ಅಮಿತ್ ಶಾ ಹಾಗೇನೆ. ಅಮಿತ್ ಶಾ ಹೋಮ್ ಮಿನಿಸ್ಟ್ರಿಯನ್ನು ಇಟ್ಕೊಂಡಿದ್ದಾರೆ. ಅವರು ಎಲ್ಲ ಸೆಂಟ್ರಲ್ ಏಜೆನ್ಸಿಗಳನ್ನು ಅವರು ಬಳಸುವ ರೀತಿ ಇದೆಯಲ್ಲ, ಪ್ರತಿ ಮಾಹಿತಿ ಇಂಚಿಂಚ್ ಮಾಹಿತಿಯನ್ನು ಅವರು ಸ್ವೀಕಾರ ಮಾಡ್ತಾರೆ. ಸೊ ಇದರ ಪರಿಣಾಮವಾಗಿ
ಕುಮಾರಸ್ವಾಮಿಯವರಿಗೆ ಅವರ ಕೈಯನ್ನು ಕಟ್ಟಿ ಹಾಕಿದಂತೆ ಅನಿಸ್ತಾ ಇದೆ ಅವರಿಗೆ. ಒಂದು, ಈ ಕಡೆ ಒಕ್ಕಲಿಗರ ಸಾಮ್ರಾಜ್ಯ ಉಳಿಸ್ಕೋಬೇಕಾದ್ದು, ಅದಕ್ಕೆ ಕಾಂಗ್ರೆಸ್ನಲ್ಲಿ ಏನಾದ್ರು ಬದಲಾವಣೆಯಾಗಿ ಡಿ ಕೆ ಶಿವಕುಮಾರ್ ಬಂದರೆ ಒಕ್ಕಲಿಗರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಡಿ ಕೆ ಕ್ಯಾಪ್ಚರ್ ಮಾಡ್ತಾರೆ. ಆವಾಗ ಇವರಿಗೆ ಅವಕಾಶನೇ ಇರಲ್ಲ. ಇಡೀ ಕುಟುಂಬ ನಂಬಿದ್ದೇ ಹೇಳ್ತಾನೆ, ಇನ್ನೆಲ್ಲ ಅವ್ರಿಗೆ ಪಾಪ ಬೆಂಬಲಿದ್ರು ಅಂತ. ಒಕ್ಕಲಿಗ ಮತ ಬ್ಯಾಂಕ್ ದೇ ಲಾಸ್ಟ್ ಬ್ಯಾಟ್. ಅದರೊಂದಿಗೆ ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಕರಾಳ ದಿನಗಳು ಪ್ರಾರಂಭ ಆಗ್ಬೋದು. ಅದರಿಂದ ಎಟ್ ಎನಿ ಕಾಸ್ಟ್ ಅವರಿಗೆ ಡಿ ಕೆ ಮುಖ್ಯಮಂತ್ರಿ ಆಗದಂತೆ ತಡಿಬೇಕು. ದಿಸ್ ಒನ್ ಪಾರ್ಟ್. ಎರಡನೇದು, ಸಚಿವ ಸ್ಥಾನವನ್ನೇನು ಅವ್ರು ಬಿಡಲ್ಲ, ಅಥವಾ ಬಿ ಜೆ ಪಿ ಸಂಬಂಧವನ್ನು ಅವ್ರು ಕಡ್ಕೊಳ್ಳಲ್ಲ. ನಾವು ಯಾಕಂದರೆ ಅವರು ಬಿ ಜೆ ಪಿ ಸಂಬಂಧ ಕಡ್ಕೊಂಡ್ರೆ ಅವ್ರ ಕತೆ ಮುಗ್ದಂಗೆ, ಅನುಮಾನ ಬೇಕಾಗಿಲ್ಲ. ಸೊ ಅವ್ರ ಮೇಲೂ ಕೂಡ IT ದಾಳಿ ಆಗುತ್ತೆ, ಗಿಡಿ ಅದನ್ನು ಎದುರಿಸೋಕ್ಕೆ ಕುಮಾರಸ್ವಾಮಿ ರೆಡಿ ಇಲ್ಲ. ಅದರಿಂದ ಅವ್ರನ್ನ ಬಿಡೋಕ್ಕೂ ರೆಡಿ ಇಲ್ಲ. ಆದರೆ ಅಲ್ಲಿದ್ದರೆ ಅಲ್ಲಿ ಒಳಗಡೆ ಒಂಥರ ಅಸಹಾಯಕತೆ ಅಂತ, ಅತಂತ್ರವಾದದ್ದು. ಕೇಂದ್ರ ಮಂತ್ರಿಯಾಗಿ ಏನೂ ಮಾಡೋದಕ್ಕೆ ಸಾಧ್ಯ ಆಗದಿದ್ದರೆ ಆಗೇನು ಮಾಡಬೇಕು? ಆ ಸಿಚುವೇಶನ್ನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಇದ್ದಾರೆ. ಸೊ ಅವರಿಗೆ ಮಗನ ಭವಿಷ್ಯ, ಅವ್ರಿಗೆ ಏನು ಅಂದರೆ ಮಗನಿಗೆ ಪಟ್ಟಾಭಿಷೇಕ ಮಾಡಲೇಬೇಕು ಅವರಿಗೆ. ಅದೇ ಅವರ ಜೀವನದ ಒಂದು ಗುರಿ. ಈಗ ಉಳ್ಕೊಂಡಿದ್ದಷ್ಟೇ, ಮಗನನ್ನು ಒಕ್ಕಲಿಗ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡಿ ಪಟ್ಟಾಭಿಷೇಕ ಮಾಡಿಸ್ಬೇಕು. ಆದರೆ ಆ ಪಟ್ಟಾಭಿಷೇಕ ಅಡ್ಡಿ ಡಿ ಕೆ ಶಿವಕುಮಾರ್. ಬಹಳ ಸೀರಿಯಸ್ ಪ್ರಾಬ್ಲಮ್. ಆ ಕಾರಣಕ್ಕಾಗಿ JDS ಶಾಸಕಾಂಗ ಪಕ್ಷದ ಸಭೆ ಚರ್ಚೆಯಾಗಿದೆ. BJP JDS ಸೇರಿ ಮಾತನಾಡಿದ್ದಾರೆ, ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅನಿಸಿದ್ದಾರೆ. ಆದರೆ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇಲ್ಲ. ಯಾಕೆಂದರೆ BJPಯ ದಾರಿ ಬೇರೆ, JDSನ ದಾರಿ ಬೇರೆ. BJPಯ ಗುರಿ ಬೇರೆ, JDSನ ಗುರಿ ಬೇರೆ. ಇದರ ನಡುವೆ ವ್ಯತ್ಯಾಸ ಬಂದಿರೋದ್ರಿಂದ ಅಲ್ಲೊಂದು ಸಣ್ಣ ಕಂದಕ ಏರ್ಪಟ್ಟಂತೆ ಕಾಣುತ್ತೆ. ಅದಕ್ಕೆ ನಾನು ಮೊದಲು ಸ್ಟಾರ್ಟಿಂಗ್ ಹೇಳಿದ್ದು, BJP ಮತ್ತು JDSನ ಹನಿಮೂನ್ ಪೀರಿಯಡ್ ಮುಗಿದಂತೆ ಕಾಣ್ತಾ ಇದೆ. ಹನಿಮೂನ್ ಪೀರಿಯಡ್ ಮುಗಿದ್ರೂ ಅವರೇನು ಡೈವರ್ಸ್ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಈ ಗಂಡ ಹೆಂಡತಿ ಹಂಗೆ ಹನಿಮೂನ್ ಪೀರಿಯಡ್ ಮುಗಿದ್ಮೇಲೆ ಜಗಳ ಮಾಡ್ಕೊಂಡು ಬದುಕಲ್ವೇನ್ರಿ? ಬದುಕಲೇಬೇಕು ಅಲ್ವಾ? ಎಲ್ಲರೂ ಡೈವರ್ಸ್ ಕೊಟ್ಟು ಓಡೋಗಲ್ಲ. ಸೊ ಆ ಬೈಕೊಂಡು ಬದುಕ್ತಾರೆ, ಕಾಲು ಹೇಳ್ಕೊಂಡು ಬದುಕ್ತಾರೆ ಅಲ್ವಾ? ಸಂಸಾರ ರಥ ಹಾಗೆ ಸಾಗ್ತಾ ಇರುತ್ತೆ. ಅದೇ ರೀತಿ JDS BJPದು ಸಂಸಾರ ರಥ ಹೇಗೆ ಮುಂದಕ್ಕೆ ಹೋಗುತ್ತೋ ಹಾಗೆ ಅವರ ಸಂಬಂಧ ಮುಂದಕ್ಕೆ ಹೋಗುತ್ತೆ. ಆದರೆ ಅಲ್ಲಿ ಸಾಮರಸ್ಯ ಇರಲ್ಲ, ಜಗಳನೇ ಜಾಸ್ತಿ ಆಗುತ್ತೆ, ಲಾಭ ಇರಲ್ಲ, ಇಬ್ಬರಿಗೂ ಲಾಭ ಇಲ್ಲದ ಸಂಸಾರ ಅದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ಸುದ್ದಿಯೊಂದಿಗೆ ನಾಳೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ಕೂಡ ಶುಭ ರಾತ್ರಿ. ನಮಸ್ಕಾರ.